ಕುರ್ಆನಿನಲ್ಲಿ ಪ್ರಸ್ತಾಪಿಸಿದ ಚಾರಿತ್ರಿಕ ಪ್ರದೇಶಗಳಿಗೆ ಭೇಟಿ ನೀಡಿತು. ಅಲ್ಲಿದ್ದಂತಹ ಚರಿತ್ರ ಅವಶೇಷಗಳನ್ನು ವಿಡಿಯೋ ಚಿತ್ರೀಕರಣಗೊಳಿಸಿ ಆದಂ ಅಲೈಹಿಸ್ಸಲಾಮರಿಂದ ಹಿಡಿದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೆಗೆ ಇರುವ ಚಾರಿತ್ರಿಕ ವಿಚಾರಗಳನ್ನು ಕಾಲಾನುಕ್ರಮದಲ್ಲಿ ಕ್ರೋಢೀಕರಿಸಿ ನೋಡುಗರಿಗೆ ಸಮರ್ಪಿಸಿರುತ್ತಾರೆ. ಇದಕ್ಕಾಗಿ ಈ ತಂಡವು ಸೌದಿ ಅರೇಬಿಯಾ, ಈಜಿಪ್ಟ್ ನೀತಿಪಾಠವೆಂಬ ನೆಲೆಯಲ್ಲಿ ಫಿರ್ಔನ್ನ ಮೃತದೇಹವನ್ನು ನಾಶಪಡಿಸದೆ ಒಂದು ದೃಷ್ಟಾಂತವನ್ನಾಗಿ ಬಾಕಿ ಉಳಿಸುವನೆಂಬ ಅಲ್ಲಾಹನ ಮಾತು ಕುರ್ಆನ್ ಅಧ್ಯಾಯ 10 ಯೂನುಸ್ ಇದರ 92ನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ. فَالْيَوْمَ نُنَجِّيكَ بِبَدَنِكَ لِتَكُونَ لِمَنْ خَلْفَكَ آيَةً وَإِنَّ كَثِيرًا مِنَ النَّاسِ عَنْ آيَاتِنَا لَغَافِلُونَ. ಆದ್ದರಿಂದ ನಿನ್ನ ಹಿಂದೆ ಬರುವವರಿಗೆ ನೀನೊಂದು ದೃಷ್ಟಾಂತವಾಗುವ ಸಲುವಾಗಿ ಇಂದು ನಾವು ನಿನ್ನ ಶರೀರವನ್ನು ರಕ್ಷಿಸುವೆವು. ಖಂಡಿತವಾಗಿಯೂ ಜನರ ಪೈಕಿ ಹೆಚ್ಚಿನವರು ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲಕ್ಷ್ಯರಾಗಿರುವರು. ಕುರ್ಆನಿನ ಈ ಪ್ರಸ್ತಾಪವು ನಿಜವಾಯಿತು. 1881ರಲ್ಲಿ ದೊರೆತ ಫಿರ್ಔನ್ನ ಈ ಮೃತದೇಹವು ಈಜಿಪ್ಷಿಯನ್ ಮ್ಯೂಸಿಯಂನ ರಾಯಲ್ ಮಮ್ಮಿ ಹಾಲ್ನಲ್ಲಿ ಗ್ಲಾಸ್ ಪೆಟ್ಟಿಗೆಯೊಂದರಲ್ಲಿ ಇಡಲಾಗಿದೆ. ಆ ದುಷ್ಟ ಜನರನ್ನು ನಾಶಪಡಿಸಲು ಇಳಿಸಿದ ಲವಣಯುಕ್ತ ಮಳೆಯ ಫಲದಿಂದ ಮತ್ತು ಭೂಕಂಪದ ಫಲದಿಂದ ರೂಪುಗೊಂಡ ಈ ಡೆಡ್ ಸೀಯ ನೀರಿನಲ್ಲಿರುವ ಉಪ್ಪಿನಾಂಶವು ಸಾಧಾರಣ ಸಮುದ್ರದ ನೀರಿನ ಉಪ್ಪಿನಾಂಶಕ್ಕಿಂತ 8 ಪಾಲು ಹೆಚ್ಚಾಗಿರುವುದು. ಉಪ್ಪು ಮತ್ತಿತರ ಲವಣಾಂಶಗಳ ಮಿಶ್ರಣದಿಂದಾಗಿ ಹೆಚ್ಚಿನ ಸಾಂದ್ರತೆ ಇರುವ ಈ ನೀರಿಗಿಳಿದರೆ ನೀರಿಗಿಳಿದವರು ಮುಳುಗದೆ ತೇಲುತ್ತಿರುವುದು ಕಂಡುಬರುತ್ತದೆ. 300 ವರ್ಷಗಳ ಕಾಲ ನಿರಂತರ ನಿದ್ರಿಸಿದ ಆ ಯುವಕರು ತದನಂತರ ನಿದ್ರೆಯಿಂದೆದ್ದರು. ಕೇವಲ ಕೆಲವೇ ಗಂಟೆಗಳಷ್ಟೇ ನಾವು ನಿದ್ರಿಸಿರುವವೆಂದು ಭಾವಿಸಿದ ಆ ಯುವಕರು ಯಾರೂ ತಿಳಿಯದಂತೆ ತಮಗಾಗಿ ಆಹಾರವನ್ನು ತರುವುದಕ್ಕೋಸ್ಕರ ಅವರಲ್ಲೊಬ್ಬರನ್ನು ಪೇಟೆಗೆ ಕಳುಹಿಸಿದರು. ಸೃಷ್ಟಿಗಳಲ್ಲಿ ಅತ್ಯುತ್ತಮರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಂಗಿದ್ದ ಆ ಸೌರ್ ಗುಹೆಯ ಒಳನೋಟ, ಈ ಪರ್ವತದ ಮೇಲೆ ಇಳಿದು ಬಂದ ಜಿಬ್ರೀಲ್ ಅಲೈಹಿಸ್ಸಲಾಂ ಎಂಬ ಮಲಕ್ ಮುಹಮ್ಮದರಲ್ಲಿ ಓದಿರಿ ಎಂದು ಕಲ್ಪಿಸಿದರು. ಭಯಭೀತರಾದ ಪ್ರವಾದಿ ನನಗೆ ಓದಲು ಬಾರದು ಎಂದರು. ಮಲಕ್ ಅವರನ್ನು ಶಕ್ತವಾಗಿ ಅಪ್ಪಿ ಹಿಡಿದು ಪುನಃ ಓದಲು ಕಲ್ಪಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ನನಗೆ ಓದಲು ಬಾರದು. 3ನೇ ಬಾರಿಯೂ ಕೂಡ ಅವರಿಬ್ಬರ ನಡುವೆ ಇದೇ ರೀತಿ ಹೇಳಿಕೆ ಆವರ್ತಿಸಲ್ಪಟ್ಟಿತು. ತದನಂತರ ಮಲಕ್ ದೈವಿಕ ವಚನವನ್ನು ಹೇಳಿಕೊಟ್ಟರು. ಈ ಬಗ್ಗೆ ಕುರ್ಆನ್ ಅಧ್ಯಾಯ 96 ಸೂರಾ ಅಲಕ್ ಇದರ 1ರಿಂದ 5ನೇ ಸೂಕ್ತಗಳಲ್ಲಿ ಹೇಳುವುದನ್ನು ಕೇಳಿರಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್. ಖಲಕಲ್ ಇನ್ಸಾನ ಮಿನ್ ಅಲಕ್. ಇಕ್ರಾ ವರಬ್ಬುಕಲ್ ಅಕ್ರಮ್. ಅಲ್ಲದೀ ಅಲ್ಲಮ ಬಿಲ್ ಕಲಮ್. علم الإنسان ما لم يعلم. ಲೌಕಿಕ ಜೀವನದ ಕ್ಷಣಿಕ ಸುಖಗಳಲ್ಲಿ ತಲ್ಲೀನರಾಗಿರುವ ಮನುಷ್ಯರಿಗೆ ಸೃಷ್ಟಿಕರ್ತನ ಸಂದೇಶವಾಹಕರು ಮುನ್ನೆಚ್ಚರಿಕೆ ನೀಡುವರು. ಅದೆಂದರೆ ಎಚ್ಚರಿಕೆ, ಮರಣಾನಂತರ ಒಂದು ಲೋಕವಿರುವುದು, ಅಲ್ಲಿ ನಿನ್ನನ್ನು ಪುನರುತ್ಥಾನಗೊಳಿಸಲಾಗುವುದೆಂದು, ಅವನವನ ಕರ್ಮಗಳನ್ನು ವಿಚಾರಣೆಗೊಳಪಡಿಸಲಾಗುವುದೆಂದು, ಒಳಿತಿಗೆ ಪ್ರತಿಫಲವಾಗಿ ಸ್ವರ್ಗವು, ಕೆಡುಕಿಗೆ ಪ್ರತಿಫಲವಾಗಿ ನರಕವು ನಮ್ಮನ್ನು ಕಾದಿದೆ ಎಂದು ಅವರೆಲ್ಲ ಸಾರಿದರು. ಹೌದು, ಇದೊಂದು ಸತ್ಯವಾಗಿದೆ. ಕಲಿಯೋಣ ನಾವು ಈ ದಿವ್ಯ ಗ್ರಂಥವನ್ನು. ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣವಾದ ಇಂದಿನವರೆಗೂ ಯಾವುದೇ ಬದಲಾವಣೆಗಳಿಗೂ ವಕ್ರತೆಗಳಿಗೂ ಒಳಗಾಗದೇ ಇರುವ
ಪೂರ್ವ ವೇದ ಗ್ರಂಥಗಳ ಪೂರ್ತೀಕರಣವಾಗಿರುವ ಈ ದಿವ್ಯ ಕುರ್ಆನನ್ನು ಕಲಿಯೋಣ. ದಿವ್ಯ ಕುರ್ಆನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ ಕ್ರಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಈ ರೀತಿಯಾಗಿ ಕನ್ನಡ ಭಾಷೆಯಲ್ಲಿ ನಿರೂಪಣೆಯೊಂದಿಗೆ ಪ್ರವಾದಿಗಳ ನಾಡಿನಲ್ಲಿ ಚಿತ್ರೀಕರಣಗೊಂಡ ಇಸ್ಲಾಮಿಕ್ ವಿಡಿಯೋ ಫಿಲ್ಮ್ ಪ್ರವಾದಿಗಳ ನಾಡಿನಲ್ಲೊಂದು ಪಯಣ ಎಂಬ ಶೀರ್ಷಿಕೆಯಲ್ಲಿ ಶೀಘ್ರದಲ್ಲೇ ಬಿಡುಗಡೆಗೊಳ್ಳಲಿದೆ ಇನ್ಶಾ ಅಲ್ಲಾಹ್.